ಬಹಳಷ್ಟು ಉಲ್ಲೇಖಗಳಿದೆ. ಹರಪ್ಪ ಮಹಾಜನರ ಸಂಸ್ಕೃತಿಯಲ್ಲಾಗಿರ್ಬೋದು, ರಾಮಾಯಣದ ಕಾಲಘಟ್ಟಗಳಲ್ಲಾಗಿರ್ಬೋದು, ಮಹಾಭಾರತದ ಕಾಲಘಟ್ಟದಲ್ಲಾಗಿರ್ಬೋದು, ರಾಜ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಾಗಿರ್ಬೋದು, ನಮ್ಮ ವಿಜಯನಗರ ಸಂಸ್ಥಾನದಲ್ಲಾಗಿರ್ಬೋದು, ಎಲ್ಲ ಕಡೆಯೂ ಬೊಂಬಾಟದ ಬಗ್ಗೆ ಉಲ್ಲೇಖಗಳು ಸಿಗುತ್ತೆ. ಇಲ್ಲಿ ನಾವು ಬಳಸ್ತಾ ಇರೋದು, ರಂಗಪುತ್ಥಳಿ ಬಳಸ್ತಾ ಇರೋದು ಸೂತ್ರ ಮತ್ತು ಸಲಾಕಿ ಬೊಂಬಾಟ ಅಂತ. ಇದು ಬಹಳ ವಿಶಿಷ್ಟವಾದಂಥ ಪರಿಕಲ್ಪನೆ ಅಂತ ಹೇಳ್ಬೋದು. ಇಲ್ಲಿ ಬಳಸ್ತಿರುವಂಥ ಬೊಂಬೆಗಳು ಮರದಿಂದ ಮಾಡಲ್ಪಟ್ಟಿರೋದು. ಒಂದೊಂದು ಬೊಂಬೆಗಳ ತೂಕ ಸುಮಾರು 10 ರಿಂದ 12 kg ಇರುತ್ತೆ. ಬಹಳ ಕಷ್ಟಕರವಾಗಿರುವಂಥ ತಂಡ. ಭಾರತದಲ್ಲೇ 2 ತಂಡ ಈ ಪ್ರಕಾರನ ಉಳಿಸ್ಕೊಂಡು ಬಂದಿದೆ. ಅದರಲ್ಲಿ ರಂಗಪುತ್ಥಳಿ ಒಂದು. ರಂಗಪುತ್ಥಳಿ ಇದು ನಮ್ಮ ತಂದೆಯವರಂತ ಶ್ರೀ ಎಂ ಆರ್ ರಂಗನಾಥರು ಸ್ಥಾಪಿಸಿದಂಥ ಸಂಸ್ಥೆ. ಮೂಲತಃ ಶಿಕ್ಷಕರಾಗಿದ್ದರೂ ಸಹ ಈ ಪಾರಂಪರಿಕ ಕಲೆಯನ್ನು ಉಳಿಸ್ಬೇಕು, ಮುಂದೆ ಪೀಳಿಗೆಗೂ ಇದನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಕರಾಗಿದ್ದರೂ ಸ್ವಯಂ ನಿವೃತ್ತಿ ತಗೋತಾರೆ. ಇದೇ ಕಲೆಗೋಸ್ಕರ 1981ನೇ ವರ್ಷದಲ್ಲಿ ನಮ್ಮ ತಂದೆಯವರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ವತಿಯಿಂದ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸುತ್ತೆ. 1987ನೇ ವರ್ಷದಲ್ಲಿ ಜಪಾನಲ್ಲಿ ನಡೆದಂತಹ ಯೂನಿಮಾ ಇಂಟರ್ನ್ಯಾಷನಲ್ ಪಪೆಟ್ ಫೆಸ್ಟಿವಲ್ನಲ್ಲಿ ರಂಗಪುತ್ಥಳಿ ತಂಡ ನರಕಾಸುರವಧೆ ಎಂಬ ಪೌರಾಣಿಕ ಪ್ರಸಂಗವನ್ನು ನೀಡಿ ಯಶಸ್ವಿಯಾಗಿ ಬೆಸ್ಟ್ ಟ್ರೆಡಿಷನಲ್ ಟೀಮ್ ಫ್ರಮ್ ಇಂಡಿಯಾ ಅನ್ನೋ ಹಾನರ್ಗೆ ಭಾಜನರಾಗ್ತೀವಿ. ಅದು ನಮ್ಮ ಸೆಕೆಂಡ್ ಮೈಲ್ ಸ್ಟೋನ್. ಅದು ಸುಮಾರು 12 ವರ್ಷಗಳ ಕಾಲ ನಮ್ಮ ಸೇರಿಸಿರುವಂಥದ್ದು. ಇದಕ್ಕೆ ಕಬ್ಬಿಣದ ಸಲಾಕಿಗಳನ್ನ ಅಳವಡಿಸಿ ಕಲಾವಿದರುಗಳು 12 ತೂಕದ ಬೊಂಬೆಗಳನ್ನ ಸೂತ್ರದ ಸಹಾಯದಿಂದ ತಲೆ ಮೇಲೆ ಧರಿಸ್ಕೋತಾರೆ. ನಾನು ಮುಂಚೆನೇ ಹೇಳಿದೆ, ಭಾರತದಲ್ಲಿ ಈ ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಿರೋದು 2 ತಂಡ, ಅದರಲ್ಲಿ ರಂಗಪುತ್ಥಳಿ ಒಂದು. ಇಲ್ಲಿಯವರೆಗೂ ಸುಮಾರು 7,000ಕ್ಕೂ ಹೆಚ್ಚು ಬೊಂಬಾಟದ ಪ್ರದರ್ಶನಗಳನ್ನು ದೇಶ ವಿದೇಶಗಳಲ್ಲಿ ಕೊಟ್ಟು ಯಶಸ್ವಿಯಾಗಿದ್ವಿ. ಶ್ರೀಕೃಷ್ಣ ಪಾರಿಜಾತ, ಶ್ರೀಕೃಷ್ಣ ತುಲಾಭಾರ, ಭಕ್ತ ಮಾರ್ಕಂಡೇಯ, ಇವತ್ತು ನಾನು ಪ್ರಸ್ತುತಪಡಿಸ್ತಿರುವಂಥ ರಾಮಾಯಣದಲ್ಲಿ ಬರುವಂಥ ಅರಣ್ಯಕಾಂಡದ ಪ್ರಸ್ತುತಿ ನಾನು ಮುಂದೆ ತೋರಿಸ್ತಾ ಇದ್ದೀನಿ. ಹೀಗೆ ಹಲವಾರು ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ. ಹಾಗೆಯೇ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸ್ವಾಮಿ ವಿವೇಕಾನಂದರ ಬೊಂಬೆ ಆಟವನ್ನು ಶುರು ಮಾಡಿದ್ದು ರಂಗಪುತ್ಥಳಿನೇ. ಛತ್ರಪತಿ ಶಿವಾಜಿನೂ ಸಹ ಕಳೆದ ವರ್ಷ ನಮ್ಮಿಂದನೇ ಲಾಂಚ್ ಆಯಿತು. ಹೀಗೆ ಮುಂದೆ ಹೀಗೆ ನಡೆಸ್ಕೊಂಡು ಹೋಗಿ ಭಗವತ್ಪಾದ ಶ್ರೀ ಶಂಕರಾಚಾರ್ಯರನ್ನು ಬೊಂಬೆ ಆಟದಲ್ಲಿ ತರುವಂಥ ಒಂದು ಪ್ರಯತ್ನ ನೋಡ್ತಾ ಇದ್ದೀರಾ. ನೋಡಿ ಆನಂದಿಸಿ. ಇದನ್ನು ಈ ಕಾರ್ಯಕ್ರಮನ ಆಯೋಜಿಸಿದಂಥ TV5 ಕನ್ನಡಕ್ಕೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಯಾಕೆಂದರೆ ಇದೊಂದು ವೇದಿಕೆ ಕಲ್ಪಿಸಿದ್ದಾರೆ. ದಯವಿಟ್ಟು ಕಾರ್ಯಕ್ರಮನ ಕೊನೆ ತನಕ ನೋಡ್ಕೊಂಡು ಹೋಗಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ವಿಶೇಷತೆ ಇರುತ್ತೆ. ಇಲ್ಲಿಯವರೆಗೂ ಬೊಂಬೆಗಳು ತಲೆ ಹಿಂದೆ ಹೇಗೆ ಆಡ್ತಿತ್ತೋ ಅದನ್ನು ಕೊನೆಯಲ್ಲಿ ನಾನು ನಿಮ್ಮ ಮುಂದೆ ತಂದು ಪ್ರದರ್ಶಿಸ್ತೀನಿ. ಇದ್ರ ನರಸಿಂಗಪ್ಪನವ್ರು ಕೆತ್ತಿರುವಂಥ ಗಣೇಶ. ಅದು ಯಾವುದೇ ರೀತಿಯ ಎನಿಮಲ್ ಪೇಂಟ್ ಅಥವಾ ಆಕ್ರಿಲಿಕ್ ಬಣ್ಣ ಆಗಲಿ ಅದಕ್ಕೆ ಇದುವರೆಗಿನ ತನಕ ಬಳಸಿಲ್ಲ. ನೈಸರ್ಗಿಕವಾಗಿ ಸಾಂಪ್ರದಾಯಿಕವಾಗಿ ಬಂದಂಥ ಬಣ್ಣನೇ ಅದಕ್ಕೆ ಬಳಸಿ ನಮ್ಮೆಲ್ಲ 7,000 ಬೊಂಬೆ ಆಟಕ್ಕೂ ಗಣೇಶ ಆಶೀರ್ವಾದ ಪೂರ್ವಕನಾಗಿ ಸಾಕ್ಷಿಭೂತನಾಗಿದ್ದಾನೆ. ಅದಕ್ಕೆ ಗಣೇಶನಿಗೆ ಪೂಜೆ ಸಲ್ಲಿಸಿ ಮೊದಲಿಗೆ ನಾನು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ದಯವಿಟ್ಟು ಕಾರ್ಯಕ್ರಮ ನೋಡಿ ಆನಂದಿಸಿ. ಧನ್ಯವಾದ. शुक्लांबरधरं विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजानन पद्मार्कं गजाननमहर्निशं अनेकदन्तं भक्तानां एकदन्तमुपास्महे।
ವಿಶಾಲವಾದ ಪಕ್ಷಿ ಹಾರುತ್ತಿದೆ. ಹೌದು, ಯಾವುದೋ ವಿಶಾಲ ಪಕ್ಷಿ. ಇಷ್ಟು ವಿಶಾಲ ಪಕ್ಷಿ ಇರಲು ಹೇಗೆ ಸಾಧ್ಯ? ಸ್ವಾಮಿ, ಅಲ್ಲಿ ನೋಡಿ, ಅಲ್ಲಿ ಆ ಪಕ್ಷಿಯನ್ನು ನೋಡಿ. ಅದು ಸ್ವಾಮಿ, ಇದೇನು ಇಷ್ಟೊಂದು ಪುಷ್ಪಗಳು? ಸೀತೆ, ನಾವು ಇಂದು ನಮ್ಮ ಕುಟೀರವನ್ನು ಅಲಂಕರಿಸೋಣ. ಇಂದು ತುಂಬಾ ಶುಭ ದಿನವೇ? ಏನು ವಿಶೇಷ ಇಂದು? ನಾನು ನಿನಗೆ ಹೇಳಿರಲಿಲ್ಲ. ಇದೇ ದಿನ ಪ್ರಾತಃ ಕಾಲ ಬ್ರಾಹ್ಮಣ ಸ್ವಪ್ನದಲ್ಲಿ ಕಂಡಿದ್ದೆ. ಸತ್ಯವೇ ಸ್ವಾಮಿ? ಹೌದು. ಇಷ್ಟು ಸುಂದರವಾದ ಸಾಕು ಹೊಗಳಿಕೆ. ನನ್ನನ್ನು ಸಂತೋಷಗೊಳಿಸಲು ಇಷ್ಟೊಂದು ಸಿಹಿ ಮಾತುಗಳನ್ನಾಡುವ ಅವಶ್ಯಕತೆ ಇಲ್ಲ ಸ್ವಾಮಿ. ನಿಮ್ಮ ಮುಖವನ್ನು ನೋಡುತ್ತಾ ಕುಳಿತರೆ ಸಾಕು. ನನ್ನ ಆನಂದಕ್ಕೆ ಪರಿಮಿತಿಗಳೇ ಇರುವುದಿಲ್ಲ. ಓಹೋ, ಹೇಗೆ? ಏನಾಯಿತು ಸೀತೆ? ಒಮ್ಮೆಲೆ ಎಲ್ಲಿ ಕಳೆದು ಹೋದೆ? ಅಲ್ಲಿ ಅಲ್ಲಿ ನೋಡಿ ಸ್ವಾಮಿ. ಓ, ಅಲ್ಲಿ ಎಷ್ಟು ಸುಂದರ ಮೃಗ! ಅದು ಸ್ವರ್ಣದಂತೆ ಅಳಪಡಿಸುತ್ತಿದೆ. ಸ್ವರ್ಣ ಮೃಗ? ಆದರೆ ನಾನೆಂದಿಗೂ ಇಂಥ ಸ್ವರ್ಣ ಮೃಗವನ್ನು ನೋಡಿರಲಿಲ್ಲವಲ್ಲ. ಆ ಜಿಂಕೆಯನ್ನು ನನಗೋಸ್ಕರ ತಂದು ಕೊಡುವಿರಾ ಸ್ವಾಮಿ? ನಾನು ಆ ಜಿಂಕೆಯ ರೂಪಕ್ಕೆ ಮನಸೋತಿದ್ದೇನೆ. ಅಣ್ಣ, ಇದು ಯಾವುದೋ ರಾಕ್ಷಸರ ಮಾಯೆ ಇರಬಹುದು. ಅಯ್ಯೋ, ನೀವು ಹೀಗೆ ಮಾತನಾಡುತ್ತಾ ನಿಂತರೆ ಆ ಸ್ವರ್ಣ ಮೃಗ ಹೊರಟು ಹೋಗಬಹುದು. ನನಗಾಗಿ ಅದನ್ನು ತಂದು ಕೊಡಿ ಸ್ವಾಮಿ. ಅತ್ತಿಗೆ, ಇಂತಹ ಮಾಯಾವಿ ಶಕ್ತಿಗಳು ಅಸುರರ ಹತ್ತಿರವೇ ಇರುತ್ತದೆ. ಲಕ್ಷ್ಮಣ, ಆ ಮೃಗ ರಾಕ್ಷಸನೇ ಆಗಿದ್ದರೆ ಅವನ ಅಂತ್ಯ ಆಗಲೇಬೇಕು. ಇಲ್ಲದಿದ್ದಲ್ಲಿ ಪಂಚವಟಿಯ ಈ ಶಾಂತಿ ಕದಡಿ ಹೋಗುತ್ತದೆ. ಹಾಗಿದ್ದರೆ ವಿಳಂಬ ಮಾಡದಿರಿ ಅಣ್ಣ. ಅತ್ತಿಗೆಯ ಆತಂಕ ಹೆಚ್ಚುತ್ತಲೇ ಹೋಗುತ್ತಿದೆ. ನಡೆಯಿರಿ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ.